ಕ್ಷೇತ್ರದ ಗೌನಹಳ್ಳಿ ಗ್ರಾಮದಲ್ಲಿ ನಾವಿದ್ದೇವೆ. ಇಲ್ಲಿನ ಗ್ರಾಮಸ್ಥರು ಯಾವೊಬ್ಬ ಅಭ್ಯರ್ಥಿಗೆ ಮತ ಹಾಕ್ತಾರೆ, ಯಾರು ಸೂಕ್ತ ಅಭ್ಯರ್ಥಿ, ಇಲ್ಲಿನ ಸಮಸ್ಯೆಗಳೇನು, ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ. ಯಜಮಾನ್ರೆ, ಈಗ ಉಪಚುನಾವಣೆ ನಡೀತಿದೆ ಹಿರೂರು ಕ್ಷೇತ್ರಕ್ಕೆ, ಯಾರು ಸೂಕ್ತ ಅಭ್ಯರ್ಥಿ, ಯಾರಾಗಬೇಕು, ಏನು ಅಭ್ಯರ್ಥಿಗಳು ಯಾರು ಸೆಲೆಕ್ಷನ್ ಗೊತ್ತಿಲ್ಲ ಸ್ವಾಮಿ, ಯಾರು ನಿಂತ್ಕೊಂತಾರಂತ. ಈಗ ಕಾಂಗ್ರೆಸ್ ಇಂದ ಡಿ ಸುಧಾಕರ್ ಅವರ ಪುತ್ರ ಸುಹಾಸ್ ಸುಧಾಕರ್, ಈಗ ಮತ್ತೆ ಬಿಜೆಪಿ ಮತ್ತು JDS ಮೈತ್ರಿ ಇರೋದ್ರಿಂದ ಇಬ್ಬರಲ್ಲಿ ಯಾರು ಆಗ್ತಾರೆ ಅಂದ್ರೆ, ಈಗ ಏನ್ ರಾಜಣ್ಣ ಇರ್ಬೋದು, ಇನ್ನೊಬ್ರು ಯಾರ ಅಭ್ಯರ್ಥಿಗಳು, ಈಗ ರೆಡ್ಡಿ ಅವರ ಮಗ ಅಂದ್ರೆ ತಿಪ್ಪಾರೆಡ್ಡಿ ಮಗ ಇದ್ರು ಗೊತ್ತಾ, ಅವರು ಸಹ ಸಿದ್ಧಾರ್ಥ ರೆಡ್ಡಿ ಅವರು ಸಹ ನಿಲ್ಬಹುದು ಅಂದ್ರೆ ಓಡಾಡ್ತಿದ್ದಾರೆ. ಇನ್ನು ಫೈನಲ್ ಆಗಿಲ್ಲ ಯಾರಿಗೆ ಟಿಕೆಟ್ ಅನ್ನ, ಯಾರು ಸೂಕ್ತ ಅಭ್ಯರ್ಥಿ, ಏನು ಕೆಲಸ ಆಗಿದೆ, ಹಿಂದಿದ್ದ ಸಚಿವರು ಶಾಸಕರು ಏನೆಲ್ಲ ಕೆಲಸ ಮಾಡಿದ್ದಾರೆ ಇಲ್ಲಿ ಅಂತ. ಏನು ಕೆಲಸ ಆಗಿಲ್ಲ ಸ್ವಾಮಿ ನಮ್ಮೂರಲ್ಲಿ. ಆ ಚಾನಲ್ ನೀರು ಬಿಡ್ರಿ ಅಂತಂದೇಳಿ ಈಗ 3 ವರ್ಷದಿಂದ ನಾವು ಬಂಬಡಿ ಹೊಡಿತಿದೀವಿ, ಬಿಡ್ತಾನೆ ಇಲ್ಲ. ಇಷ್ಟೊತ್ತಿಗೆಲ್ಲ ತೋಟಗಳೆಲ್ಲ ಒಣಗೋದ್ವು, ಏನೋ ಸ್ವಲ್ಪ ಮಳೆ ಬಂದೈತೆ, ಈಗ ಬದುಕೊಂಡಿದ್ದಾವೆ. ಬೇಗ ಯಾರು ಚಾನಲಿಗೆ ನೀರು ಬಿಡಿಸ್ತಾರ ಅಭ್ಯರ್ಥಿಗಳು ಮುಂದೆ ನಿಂತ್ಕೊಂಡು ಸ್ವಲ್ಪ ಹೋರಾಡಿ ಅವ್ರಿಗೆ ಮತ ಹಾಕ್ತೀವಿ. ಯಾಕೆ ಇಷ್ಟೊಂದು ನೀರಿನ ಸಮಸ್ಯೆ ಬಂತು ಈ ಗ್ರಾಮಕ್ಕೆ? ಮಳೆ ಇಲ್ಲ ಸ್ವಾಮಿ, ಈಗ 3 ವರ್ಷ ನಮ್ಮ ಕೆರೆಗೆ ನೀರು ಬರ್ತಿತ್ತು ಪ್ರತಿ ವರ್ಷ. ಈ ವರ್ಷ 2 ವರ್ಷ ನೀರೇ ಬಂದಿಲ್ಲ. ಹಂಗಾಗಿ ನೀರಿನ ಪ್ರಾಬ್ಲಮ್ ಆಗೈತೆ ನಮಗೆ. ಮಾರಿಕಡಿಮೆ ಕೆರೆ ಹತ್ರ ಇದ್ರೂ ನಮಗೆ ನೀರು ಬರ್ತಾ ಇಲ್ಲ. ಎಲ್ಲ ಚಳಿಕೆರೆ ಅಲ್ಲೆಲ್ಲ ತಗೊಂಡೋಗಿದ್ದಾರೆ ನೀರು. ಆದ್ರೆ ನಮ್ಮ ಕೆರೆಗೆ ಸ್ವಲ್ಪ ನೀರು ಬಿಟ್ಕೊಡ್ರಿ ಅಂದ್ರು ಬಿಡಕ್ಕ. ಕುಡಿಯೋ ನೀರಿಗೆ ತೊಂದರೆ ಆಯ್ತು ನಮ್ಮೂರಲ್ಲಿ ಈ ವರ್ಷ. ಇದೇ ಸುಧಾಕರ್ ಅದ್ದಾಗ ನಾವು ಐಮಂಗಳ ಎಲ್ಲ ಹೋಗಿ ಭಾಳ ಇದು ಮಾಡಿ ಸ್ಟ್ರೈಕ್ ಮಾಡಿದ್ವಿ. ಆದ್ರೆ ಇವತ್ತಿಗೂ ಕುಡಿಯೋ ನೀರಿನ ಬಂಗಾರದೇ ಇಲ್ಲ ನಮಗೆ, ನಮ್ಮೂರಿಗೆ. ಅಂದ್ರೆ ಡಿ ಸುಧಾಕರ್ ಅವರು MLA ಆಗಿದ್ರು, ಶಾಸಕರಾಗಿದ್ರು, ಸಚಿವರಾಗಿದ್ರು. ನಿಮ್ಮೂರಿಂದ ಏನಾರು ಗಮನಿಸಿದಾರ, ಬಂದಿದಾರ? ಬಂದೆಲ್ಲ ಗಮನಿಸೇ ಇಲ್ಲ. ನಾವು ಐಮಂಗಳ ಒಬ್ಬರು ಕೇಳಿದ್ರು ಹೋಗಿ ನಮಗೇನು ಸ್ಪಂದಿಸ್ಲೇ ಇಲ್ಲ ಸರಿಯಾಗಿ. ಬರೀ ಮಾಡ್ತೀವಿ ಅಂತ ಭರವಸೆ ಹೇಳಿ ಕಳ್ಸಿದ ಹೊರ್ತು ಏನೂ ಮಾಡಿಲ್ಲ, ಏನಿಲ್ಲ ಸ್ವಾಮಿ. ಈ ವರ್ಷ ನಮ್ಮೂರಲ್ಲಿ ಪ್ರತಿದಿನ ಒಂದು ದಿವಸಕ್ಕೆ 5 ರಿಂದ 10 ಲಕ್ಷ ಖರ್ಚು ಮಾಡಿದ್ರು ರೈತರು ತೋಟ ಉಳಿಸೋದಕ್ಕಾಗಿ. ಮಾರಿಕಡಿಮೆ ಡ್ಯಾಮಿಂದ ಟ್ಯಾಂಕರ್ಗಳು ದಿನ ಒಂದು 100 ಟ್ಯಾಕ್ಟ್ರಿ, ಒಂದು 10-20 ಲಾರಿಗಳಲ್ಲೇ ನೀರು ಹೊಡೆದು ಉಳಿಸ್ಕೊಂಡಿದ್ದಾರೆ. 10 ಲಕ್ಷ ಗಟ್ಟಲೆ ಸಾಲ ಮಾಡಿದ್ದಾರೆ ನೀರಿಗೋಸ್ಕರನೇ. ಏನೋ ಗಮನ ಹರಿಸಿಲ್ಲ ಹಂಗಾರೆ? ಇಲ್ಲ ಸ್ವಾಮಿ, ನಮಗೆ ನೀರು ಬಿಟ್ಟಿದ್ರೆ ಬಹಳ ಚೆನ್ನಾಗಿರ್ತಿದ್ವಿ. ನಮ್ಮ ಹೋಬಳಿ ಪೂರ್ತಿ ಬಹಳ ಚೆನ್ನಾಗಿರೋದು. ರಸ್ತೆನೂ ಏನೂ ಇಲ್ಲ. ಅಲ್ಲೆಲ್ಲ ಉದ್ಘಾಟನೆ ಮಾಡಿದ್ರು ಬಂದ್ ಮಾಡ್ತೀವಂತ. ಈಗ 1 ವರ್ಷದ ಮುಂಚೆ ಇವತ್ತುವರೆಗೂ ಅಲ್ಲಿ ಏನು ಕೆಲಸ ಹೊರಗೆ ನಡೀತಾ ಇಲ್ಲ. ಉಪಚುನಾವಣೆ ಬಂತು, ಯಾರಾಗಬೇಕು ಅಭ್ಯರ್ಥಿ? ಅದೇ ಹೇಳ್ತೀರಲ್ಲ, ಆದಷ್ಟು ನಮ್ಗೆ ಯಾರು ಇಲ್ಲಿ ಬಂದು ನಾವೆಲ್ಲ ಮಾಡ್ಕೊಡ್ತೀವಿ ಅಂತ ಭರವಸೆ ಹೇಳಿ ಮಾಡ್ತಾರ, ಅವ್ರಿಗೆ ಮಾಡ್ತೀವಿ. ಈಗ ನಾವು ಮಾರಿಕಡಿಮೆ ನೀರು ಬೇಕು, ನಮಗೆ ಬೇಗ ಚಾನಲ್ ನೀರು ಬಿಡಿಸಿದ್ರೆ ನಾವು ಅವ್ರಿಗೆ ಮಾಡ್ತೀವಿ. ಇನ್ನು 6 ತಿಂಗಳು ಎಲೆಕ್ಷನ್ ಇದೆ, ಅಷ್ಟೊಳಗೆ ನಾವು ಮಾಡ್ತೀವಿ ಬೇಕಾರೆ. ಹೇಳ್ರಿ ಯಜಮಾನ್ರೆ, ಏನೆಲ್ಲ ಕಷ್ಟ ನೀರಿಂದ? ಏನು ಸ್ವಾಮಿ ಕಷ್ಟ ನೀರಿಂದ ಮೊದಲೇ ನಮಗೆ ಭದ್ರಾ ಮೇಲ್ದಂಡೆ ನೀರು ಒಂದು ಬಂದ್ರೆ ನಮಗೆಲ್ಲ ಕಷ್ಟ ಬಗೆಹರ್ದಂಗೆ. ಅದೊಂದಿದ್ರೆ ಎಲ್ಲ ಕಷ್ಟನೂ ಇದು ಜೋಮನಾಗಿದ್ದಂಗೆ. ವಾಣಿ ವಿಲಾಸ ಸಾಗರ ಪಕ್ಕದಲ್ಲೇ ಪಕ್ಕದಾಗಿದ್ರೆ ಬೇತರಿಗೂ ಕಂಡೆ ನಾಯಿ ಓಡಾಡ್ಸೈತಲ್ಲ ಹಂಗೆ ಮಂಗಾತು. ಟ್ಯಾಂಕರ್ ಅಲ್ಲಿಂದ ಅವ್ರು ಮಾರಿಕಂಡು ಮೇಲೆ ತಂದು ಹೊಡಿದ್ದಾರೆ ಅಂತ. ಅದಕ್ಕೆ ನಮ್ಮ ಊರಾಗ ಎಷ್ಟು ಟ್ಯಾಂಕರು ಎಷ್ಟು ಲಾರಿ ಹೊಡೆದು ಒಂದು ದಿನಕ್ಕೆ ಅದು ಎಷ್ಟು ಖರ್ಚಾಗ್ತದೆ. ಅದು ಇದ್ದಿದ್ರೆ ಇವತ್ತು ಊರು ಬಂಗಾರದ ಹೊಗೆ ಹೊರಡೋದು. ಶಾಸಕರು MLA ಸ್ವಾಮಿ ಸಮಯ ಬಂದಾಗ ಮಾತ್ರ ಸಾಧಕರು ಇವರು. ಹೆಂಗೆ ಓಟ್ ಕೇಳಕ್ ಬಂದಾಗ ಮುಂಚೆ ಇವ್ರು ಅಲ್ಲ, ಶಾಸಕರು ಇಲ್ಲ, ಶಾಸಕರು ಇಲ್ಲ. ಗೆದ್ದಾಗ ಅಷ್ಟೇ ಮನೆ ಹತ್ರ ಬಿಡಿಸ್ಕೊಂತಿದ್ರ ಇಲ್ಲ ನಿಮ್ಮನ್ನ? ಅದೇ ಅವ್ನು PA ಇರೋನಲ್ಲ, ಕಳ್ಸ ಅಷ್ಟೇ PA ಶಾಸಕರು ಅಂತ ಸಿಗೋದಿಲ್ಲ. ಬೇಕಾದಂತಾರೆ ಸರ್. ರೋಡು, ರಸ್ತೆ ಅಥವಾ ಆಸ್ಪತ್ರೆ ಏನೆಲ್ಲಿದೆ? ಯಾರಿಗೆ ಅವ್ರಿಗೆ ಬೇಕಾದವ್ರಿಗೆ 2-3 ಊರಿಗೆ ಅಲ್ಲ. ಅವ್ರಿಗೆ ಬೇಕಾದವ್ರಿಗೆ ಈ ಸಾರಿ ನಮಗೆ ಮನ ಯಾರು ಒಪ್ತಾರ ಅವ್ರಿಗೆ ಮಾತ್ರ, ಮುಂಚೆನೆ ಹೇಳಲ್ಲ. ಯಾರಾಗ್ಬೇಕು ಅದ್ರಲ್ಲಿ? JDS ಬಂದು ನಮ್ಗೆ ಕೆಲಸ ಮಾಡ್ಬೇಕಲ್ಲ ಸರ್, ಅವಾಗ ನಾವು ಆಯ್ಕೆ ಮತ್ತೆ ಮಾಡ್ತೀವಿ. ಆಯ್ಕೆ ಮಾಡಕ್ ಸುಮ್ಮನೆ ಬರಲ್ಲ. ಯಾರು ಇಲ್ಲ, ಈಗ ಓಟ್ ಹಾಕ್ರೆ ಗೆಲ್ಸ ನಾ ಮಾಡ್ಕೊಡ್ತೀನಿ ಅಂತಾರೆ. ಅವಾಗ ಏನ್ ಮಾಡ್ತಾರೆ? ಪಾರ್ಟಿಗೆ ಬಂದು ಮಾಜೂರ್ ಮಾಡ್ಲೇಳ ಒಂದ್ಸಾರಿ ಅವಾಗ ಗೊತ್ತಾಗುತ್ತೆ. ಒಳ್ಳೆಯವ್ರಾಗ್ಬೇಕು, ಸ್ಪಾಟ್ ಮಾಜೂರ್ ಮಾಡ್ಬೇಕಾ, ಸ್ಥಳೀಯರು ಬೇಕಾ, ವಿದ್ಯಾವಂತರು ಬೇಕು, ಕೆಲಸ ಮಾಡೋ ಅಂತಾರ ಬೇಕು ನಮ್ಗೆ. ಓಕೆ ಯಜಮಾನ್ರೆ, ಊರಿನ ಸಮಸ್ಯೆ ಏನೇನೈತೆ? ಎಲ್ಲ ಸಮಸ್ಯೆ ಐತಪ್ಪ ಸ್ವಾಮಿ. ಯಾರು ನಮ್ಮ ಮಾತುಗಳು ಕೇಳೋರಿಲ್ಲ, ಹೇಳೋರಿಲ್ಲ. ಈಗ ಯಾವ್ದಾನ ಒಂದು ಕೆಲಸ ಕಾರ್ಯ ಮಾಡಿಸ್ಕೋಬೇಕು ಅಂತಂದ್ರೆ ಕೆಲಸಗಳಾಗಲ್ಲ, ಹಿಂಗೆಲ್ಲ ಆಗ್ತದೆ. ಈಗ ನೀನು ಮಾಡೋಕ್ಕಾಗುತ್ತೆ? ಗೌನಹಳ್ಳಿ ಇಂಪ್ರೂವ್ ಆಗೈತಾ? ಏನು ಇಂಪ್ರೂವ್ ಆಗೈತೆ ಸ್ವಾಮಿ? ನೋಡ್ರಿ ಈ ರೋಡ್ಗಳು ನೋಡ್ರಿ ಹೆಂಗದ, ಇಂಪ್ರೂವ್ ಆಗ್ಯದ. ಹಾಂ, ಆ ರೋಡ್ ನೋಡಿದ್ರೆ ತಗ್ಗು ಎಲ್ಲ ತಗ್ಗು ದಿನ್ನೆ, ಬಸ್ಸಿನ ಕನೆಕ್ಟ್ ಇಲ್ಲ. ಅದ್ಯಾವ್ದೋ ಸೌಲಭ್ಯ ಏನಾರ ಐತಾ? ಶೌಚಾಲಯ ಅವನ್ನ ಏನಾರು ಮಾಡಿಸ್ಕೊಟ್ಟಾರ ಗ್ರಾಮ ಪಂಚಾಯತಿಯಿಂದ? ಮಾಡಿಸಿರೋ ನಾವೇ ಮಾಡಿಸಿದ್ವಿ ಸರ್, ದುಡ್ಡೇ ಕೊಟ್ಟಿಲ್ಲ, ಆ ಪರಿಹಾರನೇ ಕೊಟ್ಟಿಲ್ಲಲ್ಲ ಅವಕ್ಕೆ. ಹಿಂಗೆಲ್ಲ ಸಮಸ್ಯೆ ಇದೆ. ನೀರಿನ ಸಮಸ್ಯೆ ಅಂದ್ರೆ ಹೇಳ್ಬಾರ್ದು. ಕುಡಿಯಕ್ಕೆ ನೀರಿಲ್ಲ. ಈಗ ಊಟ ಇಲ್ದಿದ್ರೆ 3 ದಿವಸ ಉಪವಾಸ ಇದ್ದು ಆದ್ರೂ ಜೀವ ಇರುತ್ತೆ.
ನೀರು ಇಲ್ದಿದ್ರೆ ಇರುತ್ತೆ ಅನ್ಸ ಇಷ್ಟೆಲ್ಲ ನೋವುಗಳು ಅದಾವೆ ಅನುಭವಿಸ್ತಾ ಇದೀವಿ. ಕುಡಿಯೋ ನೀರಿನ ಸಮಸ್ಯೆ ಹೆಂಗ್ ಮಾಡಿದ್ರಿ? ಕೊಂಡ್ಕೊಂಡು ಕುಡಿತಾ ಇದೀವಿ ಸರ್, ನೀರು ನೀರು ಕೊಂಡ್ಕೊಂಡು ಕುಡಿತೀವಿ. ಹಾಂ ಹೇಳ್ರಿ ಯಜಮಾನ್ರಿ ಏನಾಗಿದೆ? ಒಂದು ನೋಡಪ್ಪ, ನಾವು ಕೇಳೋದು ನಮ್ಮ ಸ್ವಾರ್ಥಿ ಕೇಳಲ್ಲ. ಓದ ಮಕ್ಕಳಿಗೆ ಒಂದು ಬಸ್ಸಿನ ಕನ್ವೀನಿಯಂಟ್ ಇಲ್ಲ. ಆಮೇಲೆ ಸ್ಕೂಲಾಗನು ಪಾಠಗಳು ಸರಿ ನಡೆಯಲ್ಲ. ಮೇಸ್ಟ್ರುಗಳು ಇಲ್ಲದೆ ನಡೀತತೆ. ಯಾವುದೋ ಇದ್ದಳ ಮೂವರು ಇರ್ತಾರೆ. ಏನು ಸವಲತ್ತು ಕೊಟ್ಟಿಲ್ಲ. ಮೇಲಾಗಿ ಆಮೇಲೆ ನೀರಿಂದ ಒಂದು, ಆಮೇಲೆ ನಮ್ಮ ಆಸ್ಪತ್ರೆಗೆ ಯಾವುದೋ ಸರಿಯಾಗಿ ಒಂದು ಡಾಕ್ಟ್ರು ಇಲ್ಲ. ಎಲ್ಲ ಹಿರಿದು ಓಡಬೇಕು. ಈ ಕ್ಷೇತ್ರದ MLA ಇದ್ರು, ಇವ್ ಸಚಿವರಾಗಿದ್ರು, ಏನ್ ಮಾಡಿದ್ರು? ಸುಮ್ನೆ ಅವನ MLA ಏನು ಉಪಯೋಗ ಇಲ್ಲ. ನಾವು ಸ್ವಾರ್ಥಿ ಕೇಳಕ್ತಾ ಇರಲ್ಲ. ನಾವು ಗ್ರಾಮದ ಪರವಾಗಿ ಕೇಳ್ತೀವಿ. ಅಷ್ಟೊಂದು ಬಿಟ್ರೆ ನಾವ್ ಇನ್ನೇನು ಮಾಡಕ್ ಹೋಗಲ್ಲ. ಒಂದು ನೀರಿನಿಲ್ಲ, ಒಂದು ಯಾವ್ದಾನ ಒಂದು ಸವಲತ್ತಿಲ್ಲ. ಒಂದು ಕುಡಿಯೋ ನೀರು ಮಾರಿ ಕಡಿಮೆ ಫಿಲ್ಟರ್ ನೀರು ತರ್ದು ಕುಡಿತೀವಿ. 20 ರೂಪಾಯಿ ಒಂದು ಕ್ಯಾನು. ತೋಟಕ್ಕೇನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀರು ಹೊಡೆದ್ರೆ ಅಂತ. ಒಬ್ಬೊಬ್ರು ಬೋರ್ಗಳು ಈ 10-20 ಬೋರ್ ಹಾಕ್ಸ್ಯಾರೆ. 800, 900, 1000 ಅಡಿ ಹಾಕ್ಸ್ಯಾರೆ. ಏನ್ ಸವಲತ್ತು ಕೊಂಡು ಎಂದನ ಬಂದಾರ? ಯಾರು ಬಂದಿಲ್ಲ. ಶಾಸಕರು ಯಾರು ಬಂದಿಲ್ಲ. ನೀರಿಂದ ಇಲ್ವೇ ಇಲ್ಲ ಅಂತ ತಿಳ್ಕೊಳ್ಳಿ. ನೀರಿನ ಘಟಕ ಅಂತ ಏನು ಯಾವ್ದು ಇಲ್ಲ. ಇತ್ತು ನೀರ್ ಬರ್ದೆ ಮಾಡ್ತ ಐತೆ ನೀರಿಲ್ಲ. ಅಲ್ಲಿ ಉಂಟು ನೀರಿಲ್ಲ. ನೀರಿಲ್ಲ, ಕುಡಿಯೋ ನೀರಿಲ್ಲ. ಒಂದು ದನ ಕರಿಗಿಲ್ಲ, ಒಂದು ಕುರಿ ಮೇಕಿಗಿಲ್ಲ. ಉಪಚುನಾವಣೆ ಬಂತು, ಯಾರು ಬೇಕು? ಯಾರು ಏನಿಲ್ಲ. ನಮ್ಮ ಗವನಹಳ್ಳಿ ಗ್ರಾಮ ಅಭಿವೃದ್ಧಿ ಮಾಡಿದ್ರೆ ಮಾತ್ರ ನಾವು ಇಂಥ ಮಾಡ್ತೀವಿ ಅಂತ ಬಂದು ಮಾಡಿಕೊಟ್ರೆ ಮಾಡ್ತೀವಿ. ಇದ್ರ ಯಾರು ಮಾಡ್ತಾರೆ? ನಾವು ಓಟ್ ಹಾಕ್ರಿ ಓಟ್ ಹಾಕಲ್ಲ. ಮುಂಚೆ ಮಾಡಿಕೊಟ್ಟಾಗ ಹಾಕ್ತಿವಿ. ಮುಂಚೆ ಮಾಡಿಕೊಟ್ಟಾಗ ಸವಲತ್ತು ಮಾಡಿಕೊಡ್ಲಿ ಅವತ್ತು ಹಾಕ್ತಿವಿ. ಯಾರಾಗಿರ್ಲಿ, ಯಾರನ್ನ ಆಗಿರ್ಲಿ. ಅವ್ ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಯಾರೇ ಆಗಲಿ. ಹೊಸಬ್ರು ಬಂದು ನಿಲ್ತೀನಿ, ಯಾರು ಬಂದು ನಿಂತ್ರು ಮುಂಚೆ ನಮ್ಮ ಗವನಹಳ್ಳಿ ಸವಲತ್ತು ಕೊಟ್ರೆ ಮಾತ್ರ ಮಾಡ್ತೀವಿ. ಇದ್ರೆ ಮಾಡಲ್ಲ. ಸೌಕರ್ಯಗಳು ಬೇಕು. ಮನ ತಗೊಂಡವ್ರು ಚಾನಲ್ ನೀರಿಗೆ ಬಿಡ್ತೀವಂತ ಆಸೆ. ಭದ್ರಜಾಲೆಯಿಂದ ಬಿಡ್ತೀವಂತ ಹೇಳಿದ್ರೆ ಎಲೆಕ್ಷನ್ ಒಳಗೆ ಬಿಡ್ತೀವಿ. ಯಾರು ಬಂದು ಮುಂದೆ ನಿಂತ್ಕೊಂಡು ಅವ್ರು ಯಾರು ಬಿಡಿಸ್ತಾರ ಅಂತ ನೋಡಿ ಅವ್ರಿಗೆ ಜನ ತೀರ್ಮಾನ ತಗೊಳ್ತಾರೆ. ಅದು ಯಾವ ಪಕ್ಷದನಾಗಿರ್ಲಿ, ಯಾವ ಊರನ್ನಾಗಿರ್ಲಿ, ಯಾವ ಜಾತಿ ಆಗಿರ್ಲಿ, ಅದಕ್ಕೆ ನೋ ಪ್ರಾಬ್ಲಮ್. ನೀರು ಯಾರು ಬಿಡಿಸ್ತಾರ, ಮುಂದೆ ನಿಂತು ಯಾರು ಬಂದು ಬಿಡಿಸ್ತಾರ, ಎಲೆಕ್ಷನ್ ಒಳಗೆ ಬಿಡ್ಬೇಕು. ತಿರ್ಗಾ ಬಿಡ್ತೀನಿ ಅಂತ ಓಟ್ ಹಾಕ್ಸಿದ್ರೆ ಹಾಕಲ್ಲ. ಹಿಂದಿದ್ದಂತ ಸಚಿವರು ಏನ್ ಮಾಡಿದ್ರು? ಹಿಂಗೆ ಹೇಳ್ತಾ ಬಂದ್ರು. ಅವ್ರಿಗೇನ ಅಚಾತುರಿ ಏನೋ ಪ್ರಾಬ್ಲಮ್ ಆಯ್ತು, ಅವ್ರು ಬಿಡಿಸ್ತೀವಿ ಅಂತಾನೆ ಹೋರಾಟ ಮಾಡಿದ್ರು. ಅವ್ರದ್ದೇನು ತಪ್ಪಿಲ್ಲ. ಅಲ್ಲಿ ಕೆಲಸ ಆಗಿಲ್ಲ ಅಂತ ಹೇಳಿದ್ರು. ಈಗ ಸದ್ಯಕ್ಕೆ ಅವ್ರಿಲ್ಲ. ಎಲೆಕ್ಷನ್ಗೋಸ್ಕರ ಈಗ ಯಾರು ತುರ್ತಾಗಿ ಬಂದ್ ಮಾಡ್ತಾರ ಅವರಿಗೆ ಜನ ಅಭಿಪ್ರಾಯ ಐತೆ. ಅವ್ರ ಮಗಗೆ ಕಾಂಗ್ರೆಸ್ ಅಭ್ಯರ್ಥಿ ಮಗನೇ ಮುಂದೆ ನಿಂತ್ಕೊಂಡು ಈಗಲೂ ಬಿಡಿಸಿದ್ರೆ ಎಲೆಕ್ಷನ್ ಒಳಗೆ ಅವರೇ ಮತ್ತೆ ಗೆಳೆಯೋದು. ಇಲ್ಲ ನೀರ್ ಬಿಡಿಸೋರು ಬೇಕಷ್ಟೇ. ಇಲ್ಲಿ ಈ ಊರಿಂದು, ನಾನು ಬೇರೆ ಊರಿಂದ ಹೇಳಲ್ಲ. ಈ ಊರಲ್ಲಿ ಇರೋದೇ ಅದೇ ಪೊಸಿಷನ್. ನಮಗೆ ಕೆರೆಗೆ ಫಸ್ಟ್ನೇ ತೂಬೆ ಇರೋದು. ಹಂಗಾಗಿ ಆಸೆ ಇಟ್ಕೊಂಡವ್ರೆ. ಅವ್ರು ಯಾರು ಬಿಡಿಸ್ತಾರ ಅವ್ರಿಗಂತೂ ಗ್ಯಾರಂಟಿ. ಸುಧಾಕರ್ನ ಮಗ ಬಿಡಿಸ್ಲಿ, ಸುಧಾಕರ್ ಹೆಂಡತಿ ಬಿಡಿಸ್ಲಿ, ತಿಪ್ಪಾರೆಡ್ಡಿ ಮಗ ಬಂದು ಮುಂದೆ ನಿಂತ್ಕೊಂಡು ನಮಗೆ ಗೊತ್ತಾಗುತ್ತೆ ಯಾರು ಬಿಡಿಸ್ತಾರ ಅಂತ ಗೊತ್ತಾಗ್ಬಿಡುತ್ತೆ. ಅವ್ರು ಯಾರು ಮುಂದೆ ಬರ್ತಾರ ಅವರಿಗೆ ಅದರಲ್ಲೇನಿಲ್ಲ. ಈ ಊರಲ್ಲಿ ಮಾತ್ರ ಅದೇ ತೀರ್. ಆಮೇಲೆ ಇಲ್ಲಿ ನೋಡ್ರಿ, ನಾವು 5 ದಿನ ಆಯ್ತು ನೀರು ಬರ್ತಾ ಇಲ್ಲ. 5 ದಿನ ಆಯ್ತು ಕುಡಿಯೋ ನೀರಿಲ್ಲ. ಅದೊಂದೇ ದೊಡ್ಡ ಸಮಸ್ಯೆ ಆಗಿದೆ. ಅಂದ್ರೆ ಈ ಚಾನಲ್ ನೀರು ಬಂದ್ರೆ ನೀರಿಂದ ಏನು ಸಮಸ್ಯೆ ಇಲ್ಲ, ಅದು ಬೋರಲ್ಲ ಆಗುತ್ತೆ. ಈಗ ಇದು ಎಲ್ಲ ಸೇರ್ಕೊಂಡ್ಬಿಟ್ಟೈತೆ. ಕುಡಿಯೋ ನೀರು ನೋಡ್ರಿ, ಅವ್ನು ಯಾರ ಮಾರಿ ಕಣಿವೆಯಿಂದ ಫಿಲ್ಟರ್ ನೀರು ತತ್ತಾನೆ, ಅವ್ನು ಹೇಳಿದ್ದಕ್ಕೆ ಹೋಗಿ ಹಿಡ್ಕೊಂಬರ್ಬೇಕು. ಇದು ಎಂಥ ಪರಿಸ್ಥಿತಿ ಊರಾಗ. ದುಡ್ಡು ಕೊಟ್ರು ಅವ್ನು ಹೇಳಿದ್ದಕ್ಕೆ ಬಾ ಅಂತಾನೆ. ನಮ್ಮ ಮನೆ ಹತ್ರ ಬರಲ್ಲ ಅವನು ಫಿಲ್ಟರ್ ನೀರು ತಗೊಂಡು. ಅಷ್ಟು ಇದಾಗ್ಬಿಟ್ಟೈತಿ. ಇದ್ರೂ ನೀರಿಲ್ಲಲ್ಲ ಪಾಪ. ಅದಕ್ಕೆ ಶುದ್ಧ ನೀರು, ಅದಕ್ಕೂ ನೀರು ಹೊಡೆದ್ರೆ ಬೋರ್ನಾಗ ಹೋಗ ಬರುತ್ತದೆ. ಐತೆ ಅದು ಸುಮ್ಮನೆ. ಅದು ತುರ್ತ ಕೆಲಸ ಮಾಡ್ಬೇಕು. ಬರೀ ಈ ಶಾಸಕರ ಮೇಲೆ ಹೇಳ್ತಾರೆ. ಶಾಸಕರು ತಪ್ಪಿಲ್ಲ. ಇಲ್ಲಿ ಅಧಿಕಾರಿಗಳದ್ದು ಸ್ವಲ್ಪ ಪ್ರಾಬ್ಲಮ್ ಐತೆ. ಅಧಿಕಾರಿಗಳು ಮಾತು ಕೇಳಲ್ಲ. ಅದೇ ಬಂದಿರೋದು. ಚರಂಡಿ ಎಲ್ಲ ಇನ್ನೇನು ನೋಡಿದ್ರಲ್ಲ. ಈಗ ಎಲೆಕ್ಷನ್ ಆಗಿ 6 ತಿಂಗಳಾಯ್ತಾ, ಮೆಂಬರ್ ಹೋದ್ರ. ಇದು ನೋಡ್ರಿ, ನಿಮಗೆ ಕಾಣುತ್ತಲ್ಲ. ಈ ವರ್ಷ ಏನು ತಗ್ಸಿಲ್ಲ. ಅದೆಲ್ಲ ನಾವು ಕೇಳಕ್ ಬರಲ್ಲ. ಅದು ಅಧಿಕಾರಿಗಳು ಮಾಡ್ಬೇಕಾಗಿದ್ದು. ಅವ್ರಿಗೆ ಒಳ್ಳೆ ಸೀಸನ್ ಇವಾಗ. ಈಗ MLA ಇಲ್ಲದೆ ಒಂದು ಒಳ್ಳೆ ಏನಿಲ್ಲ. ಫೋನ್ ಎತ್ತಲ್ವಲ್ಲ. ಫೋನ್ ಎತ್ತಿದ್ರೆ ತಾನೇ ಏನೋ ಮಾತಾಡೋದು. ಹಂಗಾಗಿ ಅಧಿಕಾರಿಗಳು ಯಾರು ಬರಲ್ಲ. ಅಧಿಕಾರಿಗಳು ಬಂದ್ರು ಬಂದು ಸುಮ್ಮನೆ ಬಂದು ಇಳಿದ್ರು. ಹಿಂಗೆ ಬಂದ್ರ ನೀವು ಬಂದಂಗೆ ಬಂದು ಹೋಗ್ಬಿಡ್ತಾರೆ ಅಷ್ಟೇ.